ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಗೌಡ್ರೆ. ಬೆಳಗಾವಿಯ ಸುವರ್ಣಸೌಧ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಕನಸು. ಇಡೀ ಅರ್ಧ ಸರ್ಕಾರವೇ ಬೆಳಗಾವಿಯಲ್ಲಿ ಕೂತು ಕೆಲಸ ಮಾಡುತ್ತೆ ಅನ್ನೋದು ಉತ್ತರ ಕರ್ನಾಟಕದ ನಿರೀಕ್ಷೆಯಾಗಿತ್ತು, ರಾಜ್ಯದ ನಿರೀಕ್ಷೆಯೂ ಆಗಿತ್ತು. ಆದರೆ ಕಳೆದ 8 ವರ್ಷಗಳಲ್ಲಿ ಆಗಿರೋದು ದೊಡ್ಡ ಭ್ರಮನಿರಸನ. ಇವಾಗ ಯಡಿಯೂರಪ್ಪನವರು ಅದಕ್ಕೆ ಒಂದು ಚಾಲನೆ ಕೊಡುವ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ ಅಲ್ಲಿಗೆ ಸ್ಥಳಾಂತರವಾಗಬೇಕಾದ ಸರ್ಕಾರಿ ಕಚೇರಿಗಳು ಯಾವುದು ಅನ್ನೋದನ್ನು ಗುರುತಿಸಿ ಈ ಕೆಲಸ ಬಹಳ ಬೇಗ ಆಗಬೇಕು ಅಂತ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಈಗಲಾದರೂ ಒಂದು ನಿರೀಕ್ಷೆ ಫಲ ಕೊಟ್ಟೀತ. ಒಂದು ಬೆಳಗಾವಿಯ ಸುವರ್ಣಸೌಧದ ನಿರ್ಮಾಣ ಏನಿದೆ ಅದು ಕುಮಾರಸ್ವಾಮಿಯವರಿದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡ ತೀರ್ಮಾನದಿಂದ ಆದದ್ದು. ಸುಮಾರು 100-200 ಕೋಟಿ ರೂಪಾಯಿ ವೆಚ್ಚ ಅಂದಿದ್ದು ನಂತರ 400 ಕೋಟಿಗೆ ಹೋಯಿತು ಅಂತ ಕಾಣುತ್ತೆ. ಆ ನಿರ್ಮಾಣದ ಉದ್ದೇಶ ಬಹಳ ಮುಖ್ಯವಾದ್ದು, ಅದು ಆಗಬೇಕಾಗಿತ್ತು ಅಂತ. ಯಾಕಂದರೆ ಕರ್ನಾಟಕ ಮಾನಸಿಕವಾಗಿ ಒಂದಾಗಬೇಕಾದಂಥ ಒಂದು ಅನಿವಾರ್ಯತೆ ಇದ್ದಂಥ ಸಂದರ್ಭ. ಅದರ ಜೊತೆಗೆ ನೀವು ಇಡೀ ರಾಜಕಾರಣದ ನಿಯಂತ್ರಣ ಹಳೆ ಮೈಸೂರು ಪ್ರದೇಶ ಜನರಿಗಿದೆ ಅನ್ನುವುದು ಒಂದು. ಎರಡನೇದು, ಪ್ರತಿಯೊಂದು ವಿಚಾರಕ್ಕೂ ಕೂಡ ನೀವು ಬೆಂಗಳೂರಿಗೆ ಓಡಿ ಬರಬೇಕು ಅನ್ನೋದು. ಇದನ್ನೆಲ್ಲ ತಪ್ಪಿಸುವ ಉದ್ದೇಶದಿಂದ ಸುವರ್ಣಸೌಧವನ್ನು ಕಟ್ಟಲಾಗತ್ತೆ ಅಂತ ಕಟ್ಟಿದ್ವಿ. ಆದರೆ ನೀವು ಹೇಳಿದ ಬ್ರಹ್ಮನಿರಸನ ಅನ್ನುವ ಮಾತನ್ನು ಏನು ಬಳಸಿದ್ರಿ, ಬ್ರಹ್ಮನಿರಸನ ಕೇವಲ ಮಾತ್ರ ಅಲ್ಲ, ಒಂದು ಕಣ್ಣೊರೆಸುವ ತಂತ್ರವಾಗಿ ಸುವರ್ಣಸೌಧವನ್ನು ನಿರ್ಮಿಸಲಾಯಿತು ಅನ್ನೋ ಅನುಮಾನ ಬರೋಕ್ಕೆ ಶುರುವಾಯಿತು. ವರ್ಷಕ್ಕೆ ಒಮ್ಮೆ ಚಳಿಗಾಲದ ಅಧಿವೇಶನವನ್ನು ಬೆಳಗಾವದಲ್ಲಿ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಉಳಿದ ಟೈಮ್ನಲ್ಲಿ ಕಸ ಹೊಡೆಯೋಕ್ಕೂ ಅಲ್ಲಿ ಜನ ಇಲ್ದಿರ ಅಲ್ವ ಲೇಬಲ್ಲು. ಅದು ಯಾವುದೋ ಹಳೆಯ ಭೂತ ಬಂಗಲೆಯಾಗಿ ಕಾಣುವಂಥ ಸ್ಥಿತಿ ನಿರ್ಮಾಣ ಆದದ್ದು. ಈಗಲೂ ಕೂಡ ಈ ಕಾಲದ ಚಳಿಗಾಲದ ಅಧಿವೇಶನ ಬೆಳಗಾವದಲ್ಲಿ ನಡೆದೇ ಇಲ್ಲ. ಸೊ ಒಂದು 8-10 ದಿನದ ಸಲುವಾಗಿ ನೀವು ಒಂದು ಸುವರ್ಣಸೌಧದಂಥ ಸೌಧವನ್ನು ಕಟ್ಟಿ ನಿಲ್ಲಿಸಬೇಕಾಗಿತ್ತ ಅಂತ. ಆದರೆ ನಾನು ಆ ಉದ್ದೇಶ ಭಾಳ ಒಳ್ಳೆಯದು, ಎಪ್ರಿಸಿಯೇಟ್. ಯಾಕೆಂತಂದರೆ ನೀವು ಯಾವ ಮಾದರಿಯಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಹಾಗೆ ಇತ್ತು, ನಿಮ್ಗೆ ಗೊತ್ತಿರಬೇಕು. ಅಧಿವೇಶನ, ಚಳಿಗಾಲದ ಅಧಿವೇಶನ ಜಮ್ಮುವಿನಲ್ಲಿ ನಡೀತಾ ಇತ್ತು, ಶ್ರೀನಗರದಲ್ಲಿ ಶಿಫ್ಟ್ ಆಗ್ತಿತ್ತು. ಆದರೆ ಆ ಉದ್ದೇಶ ಈಡೇರಲೇ ಇಲ್ಲ. ಇಲ್ಲಿ ಕೇವಲ ಕಣ್ಣೊರೆಸುವ ತಂತ್ರ ಮಾಡಿದ್ರು ರಾಜಕಾರಣಿಗಳು, ನಾಟಕ ಮಾಡಿದ್ರು. ಬೆಂಗಳೂರಿಗೆ ಗೂಟ ಹೊಡ್ಕೊಂಡು ಇರಬೇಕು ಅನ್ನುವ ಆಸೆ ಏನಿದೆ ಅಧಿಕಾರಿಗಳದ್ದು, ಅದನ್ನು ಪೋಷಿಸ್ತಾ ಬಂದರು. ಎಲ್ಲ ಇಲ್ಲಿ ಗೂಟ ಹೊಡ್ಕೊಬಂದರು. ಈಗ ಏನು ಯಡಿಯೂರಪ್ಪನವರು ಏನು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಮೊದಲನೇದಾಗಿ ಈ ತೀರ್ಮಾನವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಗೌಡ್ರೆ. ಈಗ ಈ ಸುವರ್ಣಸೌಧಕ್ಕೆ ಸರ್ಕಾರಿ ಕಚೇರಿಗಳ ಸ್ಥಳಾಂತರ ಆಗದೇ ಇರೋದಕ್ಕೆ ಮುಖ್ಯವಾಗಿ ಅಧಿಕಾರಿಗಳು ಕಾರಣ ಅನ್ನೋದು ಒಂದು. ಆದರೆ ಕೆಲವು ಶಾಸಕರ ಬೆಂಗಳೂರು ವ್ಯಾಮೋಹವೂ ಕೂಡ ಇದಕ್ಕೆ ಕಾರಣವಾ? ಒಂದು, ಇಡೀ ಕರ್ನಾಟಕದ ರಾಜಕಾರಣ ಬೆಂಗಳೂರು ಕೇಂದ್ರೀಕೃತ ಆದದ್ದು, ಆಡಳಿತ ಬೆಂಗಳೂರು ಕೇಂದ್ರೀಕೃತ ಆದದ್ದು. ಹಾಗೆ ನೋಡಿದರೆ ಬೆಂಗಳೂರು ಕರ್ನಾಟಕದ ಒಂದು ತುದಿಯಲ್ಲಿದೆ. ನೀವು ಇಲ್ಲಿ ಪಕ್ಕದಲ್ಲಿ ನೀವು ಆಂಧ್ರಕ್ಕೋ ತಮಿಳುನಾಡಿಗೆ ಹೋಗೋದು ಭಾಳ ಹತ್ತಿರ. ಆದರೆ ಕರ್ನಾಟಕದ ಇನ್ನೊಂದು ಪ್ರದೇಶಕ್ಕೆ ಹೋಗುವುದು ಕಷ್ಟ. ಆ ಮಟ್ಟಿಗೆ ಬೆಂಗಳೂರು ಒಂದು ತುದಿಯಲ್ಲಿರುವ ಒಂದು ನಗರ. ಆವಾಗಲೇ ಒಂದು ಭಾಳ ಸಂದರ್ಭದಲ್ಲಿ ಬೆಂಗಳೂರನ್ನು ಮಧ್ಯ ಕರ್ನಾಟಕ ಒಯ್ಯಬೇಕು ಅಂತ ಅಲ್ಲಲ್ಲಿ ಮಾತು ಕೇಳ್ತಾ ಇದ್ವು. ದಾವಣಗೆರೆಗೆ ತಗೊಂಡು ಹೋಗ್ಬೇಕು ಅನ್ನೋ ಮಾತು. ಯಾಕಂದರೆ ಮಧ್ಯ ಕರ್ನಾಟಕ ಮಧ್ಯ ಬರುತ್ತೆ ದಾವಣಗೆರೆ, ಮಾತುಗಳು ನಡೀತಾ ಇತ್ತು. ಆದರೆ ಸಂಪೂರ್ಣ ನಿಯಂತ್ರಣ ಇದ್ದದ್ದು ಬೆಂಗಳೂರಿನಲ್ಲೇ. ಇದು ಕೇವಲ ಇವತ್ತಿಗೆ ಮಾತ್ರ ಅಲ್ಲ, ಮೈಸೂರು ಅರಸರ ಕಾಲದಿಂದ ಏನಿದೆ ಈ ಪ್ರದೇಶದ ನಿಯಂತ್ರಣ ಏನಿದೆ ಅದು ಇಲ್ಲೇ ಬೆಂಗಳೂರಿನಲ್ಲೇ ಉಳಿದಿದ್ದು. ಸೊ ಅಧಿಕಾರಶಾಹಿಗಳಿಗೂ ಬೆಂಗಳೂರು ಅಂದರೆ ಭಾಳ ಇಷ್ಟ, ಎಲ್ಲರಿಗೂ ಇಷ್ಟ. ವೆದರ್ ಭಾಳ ಚೆನ್ನಾಗಿದೆ ಅಲ್ವಾ, ಬ್ಯೂಟಿಫುಲ್ ಸಿಟಿ, ಸುಂದರವಾದ ನಗರ, ಅದರಿಂದ ಬೆಂಗಳೂರು ಮೋಹ. ಅದರಂತೆ ಉತ್ತರ ಕರ್ನಾಟಕದ ಬಹುತೇಕ ರಾಜಕಾರಣಿಗಳು ಅವರು ಕೂಡ ಒಮ್ಮೆ ಆಯ್ಕೆ ಆದರೆ ಬೆಂಗಳೂರಲ್ಲಿ ಬಂದು ಸ್ವಲ್ಪ ದುಡ್ಡು ಗಿಡ್ ಮಾಡ್ಕೊಂಡು ಮನೆಗೇನೆ ಮಾಡ್ಕೊಂಡು ವೀಕೆಂಡಿಗೆ ಮಾತ್ರ ಪಿಕ್ನಿಕ್ಗೆ ಹೋದಾಗ ಒಂದು ಊರಿಗೆ ಹೋಗ್ಬಿಟ್ಟು ಬರುವ ಒಂದು ಸಂಪ್ರದಾಯ ಬೆಳೀತು. ಇವತ್ತು ಕೂಡ ಬಹಳಷ್ಟು ಜನ ಉತ್ತರ ಕರ್ನಾಟಕದವ್ರ ಮನೆ ಬೆಂಗಳೂರಿನಲ್ಲೇ ಇದೆ, ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಅಲ್ವಾ. ಸೊ ಈ ರೀತಿ ಮಾಡ್ತಾ ಬಂದು ಅದರಲ್ಲಿ ಶಾಸಕರ ಪಾಲು ಇದ್ದೇ ಇದೆ. ಅದಕ್ಕಿಂತ ನೀವು ರಾಜಕಾರಣದ ನಿಯಂತ್ರಣ ಅಂತ ಕರಿತೇನೆ ನಾನು. ಇಡೀ ಕರ್ನಾಟಕದ ರಾಜಕಾರಣದ ನಿಯಂತ್ರಣ ಬೆಂಗಳೂರು ಕೇಂದ್ರಿತ ಆದದ್ದು ಅಂತ. ಅದಕ್ಕೆ ಎಲ್ಲ ಪಾಲುದಾರಿಕೆ ಇದೆ. ನಿಮಗೊಂದು ಉದಾಹರಣೆ ಕೊಡ್ತಾನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕೋಟ್ಯಾಂತರ ರೂಪಾಯಿ ಸುರಿದು ಕಟ್ಟೋ ಯೋಜನೆ. ಅದಕ್ಕಿರುವ ಬಹುತೇಕ ಇಂಜಿನಿಯರ್ಗಳು
ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಬಿಟ್ಟು ಬೆಂಗಳೂರಲ್ಲೇ ಕೂತಿರ್ತಿದ್ರು, ದುಡ್ಡು ಕಲೆಕ್ಟ್ ಮಾಡೋಕೆ ಅಲ್ಲಿ ಬರ್ತಿದ್ರು, ಇಲ್ಲಾರ ಮನೆಗೇನೆ ಕಟ್ಸ್ಕೊಬಿಟ್ಟು ಕಾಸು ಹೊಡ್ಕೊಂಡಿರ್ತಾಯಿದ್ರು. ಸೊ ಆ ರೀತಿಯ ಬೆಂಗಳೂರು ಮೋಹ ಗೊತ್ತಿಲ್ಲದಿದ್ದ ಹಾಗೆ ಬೆಳೀತಾ ಹೋದದ್ದು. ಇದರಲ್ಲಿ ಎಲ್ಲರ ಪಾಲುದಾರಿಕೆ ಇದೆ. ಸೊ ಈ ಸುವರ್ಣಸೌಧದಕ್ಕೆ ಆದಮೇಲಾದರೂ ಬದಲಾಗ್ತಿತ್ತ ಅಂತ ಅವಾಗವಾಗ ಈ ಪ್ರಸ್ತಾವನೆ ಬಂದಂಥ ಸಂದರ್ಭದಲ್ಲಿ ಅದನ್ನ ಎಲ್ಲ ವಿರೋಧ ಮಾಡಿದ್ರು. ಈಗಲೂ ನನಗೆ ಅನ್ನಿಸುವ ಹಾಗೆ ಅಧಿಕಾರಶಾಹಿ ಏನಿದೆ ಅವರು ಅಷ್ಟು ಸುಲಭವಾಗಿ ಈ ಕಚೇರಿಗಳು ಶಿಫ್ಟ್ ಆಗೋದಕ್ಕೆ ಕೊಡಲ್ಲ ಅಂತಲೇ ನಾನು ನಂಬಿದ್ದೇನೆ. ರಾಜಕಾರಣದಲ್ಲಿ ನಾವು ಇಚ್ಛಾಶಕ್ತಿ ಅನ್ನೋದನ್ನು ನಿರೀಕ್ಷಿಸೋದು ಬಹಳ ಕಷ್ಟ. ಆದರೆ ಇಚ್ಛಾಶಕ್ತಿ ಇಲ್ಲದೆ ಇಂಥದ್ದೊಂದು ಕೆಲಸಗಳು ಆಗೋದು ಸಾಧ್ಯ ಇಲ್ಲ. 8 ವರ್ಷಗಳಿಂದ ಅಂಥದ್ದೊಂದು ಕಟ್ಟಡ ಅಲ್ಲಿ ಬಣ್ಣ ಕಳ್ಕೊಂಡು ಒಂಥರ ನೀವು ಹೇಳಿದಂಗೆ ಭೂತಬಂಗಲೆಯಾಗಿ ನಿಂತಿರುವಾಗ ಇದಕ್ಕೆ ಒಂದು ಕೊನೆ ಅಂತ ನಾವು ಇರಬೇಕು. ನಾನು ವಾಟ್ ಐ ಬಿಲೀವ್, ನಾನೇನು ನಂಬಿದ್ದೀನಿ ಅಂದರೆ, ನೀವು ಸುವರ್ಣಸೌಧವನ್ನು ಕಟ್ಟಿದ್ದೀರಿ, ಈ ಅಧಿಕಾರದಲ್ಲಿ ಇಡೀ ಪಾಲು ಉತ್ತರ ಕರ್ನಾಟಕದವರಿಗೆ ಮತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ದೊರಕಬೇಕು. ನೀವು ಬೀದರಿಂದ ಬೆಂಗಳೂರಿಗೆ ಬರೋದಕ್ಕೆ ಅಂತರ 700 ಕಿಲೋಮೀಟ್ರ್ ಹತ್ತತ್ರ ಇದೆ ನಿಮಗೆ. ನೀವು ಅಂಥ ಸಿಚುವೇಷನ್ನಲ್ಲಿ ನಾವು ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯ ಕೆಲಸ ಆಗಬೇಕು ಬೆಂಗಳೂರಿಗೆ ಬರೋದೇ ಅಮಾನವೀಯವಾದದ್ದು. ಸೊ ಆ ಕಾರಣಕ್ಕೆ ನೀವು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ಇಲಾಖೆಗಳನ್ನು ಮೊದಲನೇದಾಗ ಅಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದು. ಈಗ ಕೃಷ್ಣಾ ಜಲಭಾಗ್ಯ ನಿಗಮ ಅಂತದ್ದು, ಅದು ಏನಪ್ಪ ಬದನೆಕಾಯಿ ಹೋಗೋದು ನಿಮಗೆ ಶಿಫ್ಟ್ ಮಾಡೋದಕ್ಕೇನು ಸಮಸ್ಯೆ? ಸೊ PWD ಇಲಾಖೆ ಅಂತ ಆ ಕಡೆಯಿಂದ ಡಿವೈಡ್ ಮಾಡಿ, ಆ ಕಡೆ PWDದಲ್ಲಿ ಹೋಗಲಿ. ಕಂದಾಯ ಇಲಾಖೆ ಯಾವನೋ ರೈತ ಇವನಿಗೆ ಒಂದು ಕೆಲಸ ಆಗಬೇಕು ಅಂಥದ್ದನ್ನು ಶಿಫ್ಟ್ ಮಾಡೋದಕ್ಕೇನು ನಿಮ್ಮ ಬದನೆಕಾಯಿ ನಿಮ್ಗೆ ಹೋಗೋದು? ಬೆಳಗಾವದಲ್ಲಿ ಇದ್ಬಿಟ್ರೆ ಬೆಳಗಾವಿ ವೆದರ್ ಭಾಳ ಚೆನ್ನಾಗಿದೆ, ಬೆಂಗಳೂರು ಅದಕ್ಕಿಂತ ಚೆನ್ನಾಗಿದೆ. ಇವರಿಗೊಂಥರ ಮೋಹ ಬೆಂಗಳೂರದ್ದು. ಸೊ ಎಲ್ಲ ಇಲಾಖೆಗಳೇನಿವೆ, ನೀವು ಮುಂಬೈ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೇನೆ ಹೈದರಾಬಾದ್ ಕರ್ನಾಟಕ ಎಲ್ಲ ಇಲಾಖೆಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ. ಸೊ ಅದು ಮಾಡಿ ಮಂತ್ರಿಗಳೇನಿದ್ದಾರೆ ವಾರದಲ್ಲಿ 2 ಸಲ ಹೋಗಿ ಬನ್ನಿ. ಫ್ಲೈಟ್ ಇದೆ, ಏನೇನು ನಡ್ಕೊಂಡು ಹೋಗ್ಬೇಕಾಗಿಲ್ಲ, ಸುಮ್ಮನೆ ಆರಾಮ್ ಫ್ಲೈಟ್ ಗಿಟ್ಟಿದೆ, ಮಜಾ ಉಡಾಯಿಸ್ಕೊಂಡು ಹೋಗಿ ಬನ್ನಿ, ಬೇಡ ಅಂತ ಹೇಳೋದು. ಅದಕ್ಕೆ ಬೇಕಾದರೆ ಈ ಮಂತ್ರಿಗಳ ಕ್ವಾರ್ಟರ್ಸ್ ಅಲ್ಲೂ ಒಂದು ಕಟ್ಸಿ, ಒಂದು 10 ಮನೆ ಕಟ್ಸಿ, ಓಕೆನಾ ಇಲಾಖೆಗೆ ಸಂಬಂಧಪಟ್ಟು ವಾರದಲ್ಲಿ 3 ದಿನ ಕಳೀರಿ, ಬೆಳಗಾವದಲ್ಲಿ ಹೋಗಿ ಬನ್ನಿ. ಸೊ ಆಡಳಿತ ಆ ಪ್ರದೇಶದಿಂದ ನಡಿಬೇಕು ಅಂತ ಯಾವತ್ತೂ ಕೂಡ. ಇತ್ತೀಚಿನ ದಿನಗಳಲ್ಲಿ ಮೊದಲಾದ ದೊಡ್ಡ ದೊಡ್ಡ ಜಿಲ್ಲೆಗಳಿರ್ತಿದ್ದು, ರಾಜ್ಯಗಳಿರ್ತಿದ್ವು. ಈಗ ಅದು ಗೊತ್ತಾಗಿದೆ, ನೀವು ನಿರ್ವಹಣೆಗೆ ಸಣ್ಣ ಜಿಲ್ಲೆ ಇದ್ದರೆ ಒಳ್ಳೆಯದು, ಸಣ್ಣ ರಾಜ್ಯ ಇದ್ದರೆ ಒಳ್ಳೆಯದು, ಸಣ್ಣ ತಾಲೂಕಿದ್ದರೆ ಒಳ್ಳೆಯದು ಅಲ್ವಾ? ಅದೇ ರೀತಿ ನೀವು ಆಡಳಿತವನ್ನು ನೀವು ವಿಕೇಂದ್ರೀಕರಣಗೊಳಿಸಿದ್ರೆ, ಇಲಾಖೆಯನ್ನು ಅಲ್ಲಿ ಶಿಫ್ಟ್ ಮಾಡಿದರೆ, ಒಂದು ಅಲ್ಲಿಯ ಜನರ ಮನೆ ಬಾಗಿಲಿಗೆ ಆಡಳಿತ ಹೋಗುತ್ತೆ ಅಲ್ವಾ? ಸೊ ಈಗ ಅಲ್ಲಿ ಹತ್ತಿ ಬೆಳೆಯೋರು ಇದ್ದಾರೆ, ದಾವಣಗೆರೆ ಕಡೆ ಇವರು ಅಂತಿರ್ತಾರೆ, ಅಥವಾ ಇನ್ನೇನೋ ಜೋಳ ಬರೆಯೋರು ಇದ್ದಾರೆ, ತೊಗರಿ ವಿಚಾರಗಳಿವೆ. ರೈತರಿಗೆ ಸಂಬಂಧ ಕೃಷಿಪಟ್ಟ ಈ ಇಲಾಖೆಗೆ ಎಲ್ಲದು ಅಲ್ಲೇ ಇರಲಪ್ಪ, ಏನು ಹೋಗುತ್ತಾ? ಸೊ ಅದನ್ನು ಮಾಡುವುದಕ್ಕೆ ಐ ಸ್ಟಿಲ್ ಬಿಲೀವ್ ಯಡಿಯೂರಪ್ಪನವ್ರಿಗೆ ಅನೌನ್ಸ್ ಮಾಡಿದ, ಅವರು ಯಾರಿಗೆ ಹೇಳಿದಾರು ಗೊತ್ತಿಲ್ಲ, ಬಟ್ ಅದಾಗತ್ತೆ ಅಂತ ನನಗೆ ನಂಬೋದು ಕಷ್ಟ ಇದೆ. ಯಾಕೆಂದರೆ ಈ ಅಧಿಕಾರಿಗಳಿಗೆ ಒಂದು ಕೊಕ್ಕೆ ಹಾಕಿದ್ರು ಅಂದರೆ ಫೈಲೇ ಮೂವ್ ಆಗಬಾರ್ದು, ಮುಳುಗೋಗ್ಬಿಡ್ಬೇಕು. ಯಡಿಯೂರಪ್ಪ ಅಲ್ಲ, ಅವ್ರ ಅಪ್ಪ ಬಂದರೂ ಮಾಡೋಕ್ಕೊಡಲ್ಲ ಆಫೀಸಿಯರ್ಸು. ಈ IASಗೂ ಈ ಒಂದು ತಳಿ ಇದೆಯಲ್ಲ, ಅವರು ಮಹಾರ್ ಬ್ರಹ್ಮರು IASನವ್ರು ಅಂದರೆ ಇನ್ಯಾರೂ ಇಲ್ಲ ಅನ್ನೋ ಟೈಪ್ ನಾವು ನಂಬ್ಕೊಬಿಟ್ಟಿದ್ದೀವಿ. ಅವರಿಗೆ ಒಂದು ಸ್ಪೆಷಲೈಸೇಷನ್ನೇ ಇಲ್ಲ. IAS ಆದವನು ಯಾವ ಇಲಾಖೆ ಬೇಕಾದರೂ ಕಾರ್ಯದರ್ಶಿ ಆಗ್ತಾನೆ, ಪ್ರಧಾನ ಕಾರ್ಯದರ್ಶಿ ಆಗ್ತಾನೆ, DC ಆಗ್ತಾನೆ, ಇನ್ನೊಂದು ಆಗ್ತಾನೆ, ನಂತರ ಇಲಾಖೆಗೆ ಎಲ್ಲ ಆಗ್ತಾನೆ. ಅವರು ನಿಯಂತ್ರಣ ಮಾಡಿಟ್ಕೊತಾರೆ. ಅವರು ಈ ರಾಜಕಾರಣಗಳಲ್ಲಿ ಏನೋ ಒಂದು ಕೊಕ್ಕೆ ಹಾಕ್ತಾರೆ, ಮಾಡೋದಕ್ಕೆ ಕೊಡಬಾರ್ದು ಅನ್ನೋದಕ್ಕೆ ಭಾಳ. ನೀವು ಈ ಕಾನೂನುಗಳು ಏನು ಗೊತ್ತಾ, ಕಾನೂನಲ್ಲಿ ಒಳ್ಳೇದು ಮಾಡೋದು ಕಷ್ಟ, ಕೆಟ್ಟದ್ದು ಬಳಸ್ಕೊಂಡು. ಸೊ ಆ ಸಿಚುವೇಶನ್ ಇರುವುದರಿಂದ ಯಡಿಯೂರಪ್ಪನವರ ಈ ಉದ್ದೇಶಕ್ಕೆ 2-3 ರೀತಿಯ ಅಡ್ಡಿಗಳು ಉಂಟಾಗ್ಬೋದು. ಒಂದು, ಹಳೆ ಮೈಸೂರು ಪ್ರದೇಶದವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ ನಮಗೆ, ಚಿತ್ರದುರ್ಗದ ಈ ಕಡೆ ಪ್ರದೇಶದ. ಯಾಕಂದರೆ ಅದಕ್ಕೊಂದು ಸುದೀರ್ಘವಾದ ಇತಿಹಾಸ ಇದೆ ಕರ್ನಾಟಕದಲ್ಲಿ. ಸೊ ಯಾವಾಗ ಮೈಸೂರು ಹೆಸರನ್ನು ಕರ್ನಾಟಕ ಅಂತ ಮಾಡುವಾಗಲೇ ವಿರೋಧ ವ್ಯಕ್ತವಾಗಿತ್ತು. ಅದಕ್ಕೂ ಮೊದಲು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಹಳೆ ಮೈಸೂರು ಪ್ರದೇಶ ಜನ ವಿರೋಧ ಮಾಡಿದರು. ಯಾಕೆಂದರೆ ಅವರಿಗೆ ಅನಿಸಿದ್ದು ಇದು ಉತ್ತರ ಕರ್ನಾಟಕದ ನಿಯಂತ್ರಣ ಆಗುತ್ತೆ, ಲಿಂಗಾಯತರ ಪಾಲಿಟಿಕ್ಸ್ ಆಗ್ಬಿಡುತ್ತೆ ಅಂತ. ಇದು ಲಿಂಗಾಯತ್ ವರ್ಸಸ್ ಒಕ್ಕಲಿಗ ಅನ್ನೋ ರೀತಿ ಆಗ್ಬಿಟ್ಟಿತ್ತು ಆ ಟೈಮ್ನಲ್ಲಿ. ಸೊ ಈ ವಿರೋಧ ಇದ್ದೇ ಇದೆ. ನೀವು ಇಲ್ಲಿ ಬೆಂಗಳೂರು ಮತ್ತು ಅದರ ಧಾರಣ ಶಕ್ತಿನೂ ಕೂಡ ಬೆಂಗಳೂರದ್ದು ಕಡಿಮೆ ಇದಾಗ್ತಾ ಇದೆ. ಸೊ ಬಹಳ ಒಳ್ಳೆ ಶಿಫ್ಟ್ ಮಾಡೋದು. ಅದರ ಜೊತೆ ನೀವು ಅಧಿಕಾರದ ಇಂಥದ್ದು ಶಿಫ್ಟ್ ಮಾಡಿದ್ರೆ ನಂತರ ಕೈಗಾರಿಕೆಗಳನ್ನ ಶಿಫ್ಟ್ ಮಾಡೋದು, ಇನ್ನೊಂದು ಶಿಫ್ಟ್ ಮಾಡ್ಬೋದು.
ಆವಾಗ ಡಿಸೆಂಟ್ರಲೈಸ್ ಆಗ್ತಾ ಹೋಗುತ್ತೆ. ಬೆಂಗಳೂರಿನ ಮೇಲಿನ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಆದರೆ ಇದಕ್ಕೆ ಯಾರು ಅಡ್ಡಗಾಲ ಹಾಕಿ ಯಡಿಯೂರಪ್ಪನವ್ರಿಗೆ ತೊಂದರೆ ಕೊಟ್ಬಿಟ್ಟು ಚೆಂದ ನೋಡ್ತಾರೆ ಹೊರತು ಆಗೋದಕ್ಕೆ ಮಾಡ್ತಾರೆ ಅಂತ ನನಗೆ ತಕ್ಷಣ ಅನ್ನಿಸ್ತಾ ಇಲ್ಲ. ಯಡಿಯೂರಪ್ಪನವರ ಈ ಉದ್ದೇಶಕ್ಕೆ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದ ಏನು ರಾಜಕಾರಣಿಗಳಿದಾರಲ್ಲ ಅವರು ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡಬೇಕಾದ ಅಗತ್ಯ ಇದೆ ಅನಿಸುತ್ತೆ. ಕ್ರಿಯಾಶೀಲರಾಗಬಲ್ಲರ ಅವರು ಈ ನಿಟ್ಟಿನಲ್ಲಿ? ನನಗೆ ಅನುಮಾನ ಇದೆ. ಆ ಕಾರಣಕ್ಕೆ ಯಾಕೆಂದರೆ ನೀವು ನೋಡಿ, ಉತ್ತರ ಕರ್ನಾಟಕದಿಂದಲೇ ಸಾಕಷ್ಟು ಮುಖ್ಯಮಂತ್ರಿಗಳಾಗಿದ್ದರು ಅಲ್ವಾ. ವೀರೇಂದ್ರ ಪಾಟೀಲರಿಂದ ಪ್ರಾರಂಭವಾಗಿ ಲಿಸ್ಟ್ ಮಾಡ್ತಾ ಹೋಗ್ಬೋದು, ಧರ್ಮಸಿಂಗ್, ವೀರೇಂದ್ರ ಪಾಟೀಲ್, ಹೀಗೆ. ಆದರೆ ಉತ್ತರ ಕರ್ನಾಟಕದಲ್ಲೇ ಅಭಿವೃದ್ಧಿಯಲ್ಲಾಗುತ್ತಿರುವ ತಾರತಮ್ಯ ಕಡಿಮೆ ಆಗಲಿಲ್ಲ. ಅಂದರೆ ಆ ಪ್ರದೇಶದ ರಾಜಕಾರಣಿಗೆ ನೀವು ಬಳಸಿದ ಇಚ್ಛಾಶಕ್ತಿ ಅದಲ್ಲ, ಆ ಇಚ್ಛಾಶಕ್ತಿ ಅನ್ನುವುದಿದ್ದಿದ್ದರೆ ಅಭಿವೃದ್ಧಿಯಲ್ಲಿ ತಾರತಮ್ಯ ಆಗ್ತಿರಲಿಲ್ಲ ಅಲ್ವಾ. ಬಟ್ ಸ್ಟಿಲ್ ದಟ್ ಪ್ರಾಬ್ಲಮ್ ಇದೆ. ಈಗ ಜಲವಿದ್ಯುತ್ ಇದರ ಯೋಜನೆಗಳೆಲ್ಲ ಬಂದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಬಂದುಬಿಟ್ಟು ಬಹಳ ಪರಿಣಾಮ ಇದಾಗಿದೆ, ಕೃಷಿಯಲ್ಲಿ ಇದಾಗಿದೆ. ಸೊ ನೀವು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಕೂಡ ನೀವು ಇವಾಗ ಬೇರೆ ಬೇರೆ ಹಣ್ಣು ಹಂಪಲು ಬರೋದು ಬಿಜಾಪುರದಿಂದ ವಿದೇಶಕ್ಕೆ ಕಳಿಸೋ ಮಟ್ಟಕ್ಕೆ ಬಂದಿದೆ. ಇದೆಲ್ಲ ಆಗಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೂ ಕೂಡ ಅಭಿವೃದ್ಧಿಯಲ್ಲಿ ತಾರತಮ್ಯ ಇದೆ ಅನ್ನೋದು ನಿಜ. ಯಾಕಂದರೆ ನೀವು ಹಳೆ ಮೈಸೂರು ಪ್ರದೇಶದಲ್ಲಿ ಮೈಸೂರು ಅರಸರ ಕಾಲದಲ್ಲಾದ ಡೆವಲಪ್ಮೆಂಟ್ನ ಕೆಲವು ಪರ್ಸೆಂಟೇಜ್ ಕೂಡ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಆಗೇ ಇಲ್ಲ. ಆ ಅಸಮತೋಲನವನ್ನು ಸರಿಪಡಿಸೋದು ಅಷ್ಟು ಈಸಿ ಅಲ್ಲ, ಯತ್ನಗಳು ನಡೀತಾ ಇವೆ. ಆದರೆ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇದೆ ಅಲ್ಲಿ ರಾಜಕಾರಣಿಗಳಿಗೆ ಅವ್ರು ಶಿಫ್ಟ್ ಆಗೋದಕ್ಕೆ ನೋಡ್ತಾರೆ, ಬೆಂಗಳೂರು ಶಿಫ್ಟ್ ಆಗಿಬಿಟ್ಟು ಎಂಜಾಯ್ ಮಾಡೋದಕ್ಕೆ ನೋಡ್ತಾರೆ ಹೊರತು ಆ ಬದ್ಧತೆ ಕಾಣ್ತಾ ಇಲ್ಲ. ಆದ್ದರಿಂದ ಈ ವಿಚಾರಕ್ಕೂ ಕೂಡ ನೀವು ಇದುವರೆಗೆ ಮಾಡ್ಬೋದಾಗಿತ್ತು. ಯಾವಾಗ ನೀವು ಸುವರ್ಣಸೌಧ ಕಟ್ಟಿದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಶಾಸಕರೆಲ್ಲ ನಿಂತುಬಿಟ್ಟು ನೀವು ಈ ಅಟ್ಲೀಸ್ಟ್ ಈ ಪ್ರದೇಶದ ಸಂಬಂಧಪಡಿಸಿದ ಖಾತೆಯನ್ನಾದರೂ ಕೂಡ ನೀವು ಸುವರ್ಣಸೌಧಕ್ಕೆ ನೀವು ಶಿಫ್ಟ್ ಮಾಡಿ ಅಲ್ಲಿವರೆಗೆ ನಾವು ಸುಮ್ಮನಿರಲ್ಲ, ಪಕ್ಷ ಭೇದವಾಗಿ ಹೋರಾಟ ಮಾಡ್ತೀವಿ. ಮಾಡಲ್ಲ, ಇಂಥದಕ್ಕೆ ಮಾಡಲ್ಲ. ಅವರು ಬೇರೆ ಏನಾದರೂ ಇದ್ದರೆ ಮಾಡ್ತಾರೆ. ಶಾಸಕರ ಅಧಿಕಾರ ಕಾಸು ಹೊಡೆಯೋದು, ನನ್ನ ಅನುದಾನ ಬಂದಿಲ್ಲ ಅಂತಾರೆ ಹೊರತು. ಸೊ ಒಟ್ಟಾರೆ ಆ ಪ್ರದೇಶದ ಅಭಿವೃದ್ಧಿಗೆ ಕಾರಣವಾಗುವಂತಹದ್ದು, ಆ ಪ್ರದೇಶದ ಜನರಿಗೆ ಅನುಕೂಲ ಅಂಥದಕ್ಕೆ ಒಗ್ಗಟ್ಟಾಗಿ ನಾನು ಮಾಡ್ತಾರೆ ಅಂತ ಅನ್ಸಲ್ಲ. ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಏನಾಗುತ್ತೆ, ನಿಮಗೆ ಈ ಎರಡು ರಾಷ್ಟ್ರೀಯ ಪಕ್ಷಗಳಿವೆ ಅಲ್ವಾ, ಅವರು ಹೈಕಮಾಂಡ್ ಕೇಳದೆ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಕೂಡ ಹೈಕಮಾಂಡ್ ಕೇಳಬೇಕು, ಬಿ ಜೆ ಪಿ ಕೂಡ ಹೈಕಮಾಂಡ್ ಕೇಳಬೇಕು. ಇವತ್ತಿನ ದಿವಸ ಕಾಂಗ್ರೆಸ್ಗಿಂತ ಬಿ ಜೆ ಪಿಗೆ ಇದೆ ಹೈಕಮಾಂಡ್ ನಿಯಂತ್ರಣ ಜಾಸ್ತಿ ಇದೆ. ಅವರು ಹೊರಗಡೆ ಹೋಗಿ ಮೂತ್ರ ವಿಸರ್ಜನೆ ಮಾಡೋದಿದ್ರು ಅಲ್ಲಿ ಡೆಲ್ಲಿಯಿಂದ ಕೇಳ್ಕೊಂಬರ್ಬೇಕು. ನಡ್ಡಾ ಅವರೇ, ನಾನು ಇವತ್ತಿಲ್ಲಿ ಮೂತ್ರ ವಿಸರ್ಜನೆ ಮಾಡ್ಬೋದಾ ಅಂತ ಕೇಳಬೇಕು. ಆಯಿತು, ಅಮಿತ್ ಶಾ ಅವ್ರನ್ನ ಕೇಳಬೇಕು, ಹೋಮ್ ಮಿನಿಸ್ಟರ್. ಅವರು ಮೂತ್ರ ವಿಸರ್ಜನೆ ಮಾಡಿ ಅಂದರೆ ಮಾಡೋ ಲೆವೆಲ್ಗಿದ್ದಾರೆ. ಇವರಂತೂ ಬಿಡಿ, ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ಪುನಃ ಆ ಕುಟುಂಬಕ್ಕೆ ತಲೆಬಾಗ್ಬಿಟ್ಟು ಅಲ್ಲಿಂದ ಯಾವ ಸೂಚನೆ ಬರುತ್ತೆ ಅಂತ ಕಾದು ವ್ಯವಹಾರ ಮಾಡ್ತಾರೆ. ಇನ್ನು ರೀಜನಲ್ ಪಾರ್ಟಿ ಜೆ ಡಿ ಎಸ್ಸು, ಆ ಜೆ ಡಿ ಎಸ್ ಪಕ್ಷವನ್ನು ಉತ್ತರ ಕರ್ನಾಟಕದ ಜನ ಇದುವರೆಗೆ ಸೀರಿಯಸ್ ಆಗಿ ತಗೊಂಡಿಲ್ಲ. ಅದೊಂಥರ ಉತ್ತರ ಕರ್ನಾಟಕದ ವಿರೋಧಿ ಪಕ್ಷ ಅಂತ ಹಣೆಪಟ್ಟಿ ಬಿದ್ದೋಗ್ಬಿಟ್ಟಿದೆ, ಅಥವಾ ಹಳೆ ಮೈಸೂರು ಪ್ರದೇಶದ ಇದು ಅಂತ ಇದೆ. ಆದ್ದರಿಂದ ಅವರು ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗ್ತಾರೆ ಅಂತ ಅವ್ರು ಆಗಬೇಕಿತ್ತು. ಬಟ್ ನೀವು ಸುವರ್ಣಸೌಧ ಕಟ್ಟುವಂಥ ಮಹತ್ವದ ತೀರ್ಮಾನ ತಗೊಂಡ್ರು ಕುಮಾರಸ್ವಾಮಿ ಅವರು, ವಿ ಶುಡ್ ಅಪ್ರಿಸಿಯೇಟ್. ಬಟ್ ಅದರ ನಂತರ ಇದು ಒಂಥರ ಡಿಫ್ರೆಂಟ್ ಇಶ್ಯೂಸ್ ಇನ್ವಾಲ್ವ್ ಆಗಿದೆ. ನಾವು ಮೇಲ್ನೋಟಕ್ಕೆ ಹೇಳುವಷ್ಟು ನನಗೆ ಅಷ್ಟು ಸುಲಭವಾಗಿ ಆಗ್ಬಿಡುತ್ತೆ ಅಂತ ಅನ್ಸಲ್ಲ. ಯಾಕಂದರೆ ಒಂದು ಕಡೆ ರಾಜಕಾರಣಿಗಳ ಬೆಂಬಲ ಇಲ್ಲದಿರೋದು ಅಥವಾ ವಿರೋಧ ಇರುವಂಥದ್ದು, ಇನ್ನೊಂದು ಕಡೆ ಬ್ಯೂರೋಕ್ರಸಿ ಏನಿದೆ. ಭಾಳಷ್ಟು ಜನ ಬೆಂಗಳೂರಿನಲ್ಲಿದ್ದವ್ರು ಬಿಟ್ಟು ಹೋಗಿ ಇಷ್ಟಪಡೋದೇ ಇಲ್ಲ. ನಾನು ರಿಟೈರ್ ಇಲ್ಲೇ ಆಗಿಬಿಟ್ಟು ನಾನು ಹೆಂಡತಿ ಮಕ್ಕಳು ಇಲ್ಲೇ ಸುಖವಾಗಿದ್ದೀನಿ, ಮಕ್ಕಳಿಲ್ಲೇ ಸ್ಕೂಲಿಗೆ ಸೇರ್ತೀನಿ, ಬೆಳಗಾವಿಗೆ ಯಾಕೆ ಹೋಗಬೇಕು, ಇದು ದಟ್ ಇಸ್ ದ ಸ್ಟೇಟ್ ಆಫ್ ಮೈಂಡ್. ಆ ಮನಸ್ಥಿತಿ ಇದೆ. ಆ ಮನಸ್ಥಿತಿ ಬದಲಾಯಿಸೋದು ಈಸಿ ಅಲ್ಲ. ನೀವು ಆ ಮನಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಕೊಕ್ಕೆ ಹಾಕದೇ ಅವರು ತಯಾರು ಮಾಡ್ತಿರ್ತಾ ಹೋಗ್ತಾರೆ, ಕಾರಣದಿಂದ ಏನು ಹುಡುಕಬೇಕು ಅಂತ. ಈಗ ನೀವೇ ಹೇಳಿದ್ರಿ 1 ಮಂತ್ ಒಳಗಡೆ ಯಾವ್ಯಾವ ಇಲಾಖೆ ಅಂಥೇಳಿ, ಅದು ಹೆಂಗಾಗುತ್ತೆ ಅದು, ನೀವು ಆ ಇಲಾಖೆ ಆದಮೇಲೆ ಅವ್ರು ಮೊದಲು ಗುರುತಿಸುವ ಕೆಲಸ ಆಗಬೇಕು. 1 ಮಂತ್ನಲ್ಲಿ ಗುರುತಿಸುವ ಕೆಲಸ ಆಗುತ್ತೆ ಅಂತ ನನಗೇನು ಅನಿಸಲ್ಲ. ಆದಮೇಲೆ ಇವರೆಲ್ಲ ವರದಿ ಕೊಡಬೇಕು. ವರದಿ ಕೊಟ್ಟ ಮೇಲೆ ಸರ್ಕಾರ ಒಂದು ತಾತ್ವಿಕವಾದ ತೀರ್ಮಾನ ತಗೋಬೇಕು. ಅದು ನಂತರ ಕ್ಯಾಬಿನೆಟ್ ಮುಂದೆ ಬರಬೇಕು, ಕ್ಯಾಬಿನೆಟ್ ಒಪ್ಪಬೇಕು. ಕ್ಯಾಬಿನೆಟ್ ಒಪ್ಪಿದ ಮೇಲೆ ಶಿಫ್ಟ್ ಕೆಲಸ ಪ್ರಾರಂಭ ಆಗಬೇಕು. ತಾರೀಕಿಗೆ ಇದು ಒಂಥರ ಇವತ್ತು ನಾಳೆ ಮುಗಿಯಲ್ಲ ಕಣ, ನನಗಂತೂ ಕಾಣಲ್ಲ. ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿಯ ರಾಜಕಾರಣದ್ದೇ ಒಂದು ಪ್ರಭಾವ, ಬೆಳಗಾವಿಯ ರಾಜಕೀಯ ನಾಯಕರದ್ದೇ ಒಂದು ಪ್ರಭಾವ ಇದೆ.
ಅವರೆಲ್ಲ ಮಧ್ಯರಾತ್ರಿ ಕೂತು ಸಭೆ ಮಾಡ್ತಾರಂತೆ, ಬೆಳಗ್ಗೆ ಮಾರನೇ ದಿನ ಮೀಡಿಯಾದಲ್ಲಿ ಬರುತ್ತೆ ಏನೋ ಭಿನ್ನಮತೀಯರ ಸಭೆ ಅದು ಅಂತ. ಅವ್ರನ್ನ ಕೇಳಿದರೆ ಇಲ್ಲ ನಾವು ಅಭಿವೃದ್ಧಿಗೋಸ್ಕರ ಸಭೆ ಮಾಡಿದ್ವಿ ಅಂತ. ಅವರು ಕೂಡ ಇದು ಅಭಿವೃದ್ಧಿ ಅಂದರೆ ಇದು ಒಂದು ಸುವರ್ಣಸೌಧ ಒಂದು ಇದೆ ಅಂತ ಮನಸ್ಸಿಗೆ ಬರೋದಿಲ್ಲ. ನೀವು ಬೆಳಗಾವಿ ರಾಜಕಾರಣ ಏನಿದೆ ಗೊತ್ತಾ, ಅದಕ್ಕೆ ಒಂದು ಮಹಾರಾಷ್ಟ್ರದ ರಾಜಕಾರಣ ಹಾಗೆ. ಅದೇನು ಅಂದರೆ ಅದು ಶುಗರ್ ಪಾಲಿಟಿಕ್ಸ್ ಅಂತಾರೆ. ನೀವು ಮಹಾರಾಷ್ಟ್ರದಲ್ಲಿ ಶರದ್ ಪವಾರು ಅವರೆಲ್ಲ ಕೂಡ ಶುಗರ್ ಪಾಲಿಟಿಕ್ಸ್ ಇದ್ದ ಬಂದವರು, ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಲ್ಲಿ. ಬೆಳಗಾವದಲ್ಲೂ ಹಾಗೆ ನೀವು ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿವೆ. ಸೊ ಕೋಆಪ್ರೇಟಿವ್ ಸೆಕ್ಟರ್ನ ಕಾರ್ಖಾನೆಗಳು ಅದನ್ನೆಲ್ಲ ನಿಯಂತ್ರಣ ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸಾಹುಕಾರರಲ್ಲಿ, ಒಬ್ರಿಗಿಂತ ಒಬ್ಬರು ಸಾಹುಕಾರ, ಅವ್ರನ್ನ ಕರೆಯೋದು ಸಾಹುಕಾರರು ಅಂತ. ಹಲವು ಈ ಸಾಹುಕಾರರ ಕೇಂದ್ರಗಳಿವೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಸಾಮ್ರಾಜ್ಯ ಇದೆ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಇದೆ, ಪ್ರಭಾಕರ್ ಕೋರೆ ಅವರ ಶೈಕ್ಷಣಿಕ ಕ್ಷೇತ್ರದ ಒಂದು ದೊಡ್ಡ ಲಾಬಿ ಮತ್ತು ಇದಿದೆ. ಸೊ ಹೀಗೆ ಅಲ್ಲಿ ಬಹುತೇಕ ಇರುವ ರಾಜಕಾರಣಿಗಳೇನಿದ್ದಾರೆ ಅವರು ಒಬ್ಬೊಬ್ಬರು ಸಾಹುಕಾರರಾಗಿದ್ದಾರೆ. ಅವರು ಅವರದ್ದೇ ರೀತಿಯ ರಾಜಕಾರಣ. ಈ ಸಾಹುಕಾರ ರಾಜಕಾರಣ ವಿಧಿ ಬೇರೆ, ಅವ್ರ ಹತ್ರ ಹಳೆ ಪಾಳೆಗಾರಿಕೆಯ ರೀತಿ ಇರುವಂಥವ್ರು. ಮತ್ತು ಅವರೆಲ್ಲ ಬಹುತೇಕ ಜನ ಸ್ವಂತ ಹೆಲಿಕಾಪ್ಟರ್ಲ್ಲ ಇಟ್ಕೊಂಡಿದ್ದಾರೆ. ಸೊ ಹೆಲಿಕಾಪ್ಟರ್ ಹಾರಿ ಬಂದ್ಬಿಡುತ್ತೆ, ಅವ್ರಿಗೆ ಇದು ಅರ್ಥನೇ ಆಗದಿರೋ ಲೆವೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಜನ ಏನಾರು ಸಮಸ್ಯೆ ಬಂದರೆ ಆಯ್ತಪ್ಪ ನಾನು ಹೇಳ್ತೀನಿ ಅಂತಾರೆ, ಬಗೆಹರಿಸ್ತಾರೆ. ಅವರಿಗೆ ಈ ಅಧಿಕಾರ ವಿಕೇಂದ್ರೀಕರಣ, ಜನರ ಮನೆ ಬಾಗಿಲಿಗೆ ಆಡಳಿತ ಹೋಗುವಂಥ ಇಂಥದ್ರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ. ಅವರು ತಮ್ಮ ಮನೆ ಬಾಗಿಲಿಗೆ ಬರಬೇಕಷ್ಟೇ. ಜನ ತಮ್ಮ ಮನೆ ಬಾಗಿಲಿಗೆ ಬರಬೇಕು, ಇವರು ಪಾಳೆಗಾರ ರೀತಿ ಅವ್ರನ್ನ ಆಶೀರ್ವದಿಸ್ತಾ ಏನು ಮಾಡಬೇಕು. ಆ ರೀತಿಯ ರಾಜಕೀಯ ನಾಯಕರುಗಳಿದ್ದಾರೆ. ಸೊ ನೀವು ಅವ್ರನ್ನ ಈಸಿಯಾಗಿ ಇದು ಮಾಡೋಕ್ಕಾಗಲ್ಲ. ಈಗ ಉಮೇಶ್ ಕತ್ತಿ ಒಂದು ಕಡೆ ಫೈಟ್ ಮಾಡ್ತಿರ್ತಾರೆ ಅಲ್ವಾ. ಉಮೇಶ್ ಕತ್ತಿ ಅವರು ಅಷ್ಟೇ ಸಕ್ಕರೆ ಕಾರ್ಖಾನೆ ಮಾಲೀಕರು. ಅವರ ತಮ್ಮ ರಮೇಶ್ ಕತ್ತಿ ಸಕ್ಕರೆ ಕಾರ್ಖಾನೆ ಮಾಲೀಕರು. ಸೊ ಈ ಕಡೆ ನಿಮಗೆ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು ಇದು ಎಲ್ಲ ಪವರ್ಫುಲ್ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಏನಿದ್ದಾರೆ ಅವರೆಲ್ಲ ಆರ್ಥಿಕವಾಗಿ ಸುದೃಢವಾಗಿರುವಂಥವ್ರು. ಸೊ ಅವರಿಗಿದು ಅಂಥ ಮಹತ್ವದ ವಿಚಾರ ಅಲ್ವೇ ಅಲ್ಲ. ಅವರ ರಾಜಕಾರಣದ ರೀತಿ ರಿವಾಜುಗಳು ನೀತಿಗಳು ಬೇರೆ ರೀತಿಯಾಗುತ್ತೆ. ಅದು ಪಾಳೆಯಗಾರಿಕೆ ಪಳೆಯುಳಿಕೆಯಿಂದ ಬಂದದ್ದೇ ಹೊರತು ಜನತಂತ್ರದಲ್ಲಿ ಬೆಳೆದಂಥದ್ದಲ್ಲ. ಸೊ ಆ ಕಾರಣಕ್ಕೆ ಇದನ್ನು ಅವರು ಅಷ್ಟು ಗಂಭೀರವಾಗಿ ತಗೋತಾರೆ ಅಂತ ನನಗೆ ಅನ್ಸಲ್ಲ. ನಾವು ಇದೇನೇ ಇದ್ರೂ, ಇಂಥ ಏನು ಅಡೆತಡೆಗಳು ಏನೇ ಇದ್ರೂ ಸುವರ್ಣಸೌಧಕ್ಕೆ ಸರ್ಕಾರದ ಒಂದು ಭಾಗವಾದರೂ ಹೋಗಿ ಕೆಲಸ ಮಾಡುವಾಗೆ ಆಗಲಿ ಅಲ್ಲಿ ಅಂತ ಆಶಿಸೋಣ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೆಂಕಟರಮಣಗೌಡ್ರೆ, ತಮಗೂ ಧನ್ಯವಾದ. ಎಸ್ ಪ್ರಿಯ ವೀಕ್ಷಕರು, ವಾಟ್ ಐ ಬಿಲೀವ್, ಇವತ್ತಲ್ಲ ನಾಳೆ ಉತ್ತರ ಕರ್ನಾಟಕದ ಪ್ರತ್ಯೇಕತೆಯ ಕೂಗು ಮತ್ತೆ ಬರಬಹುದು, ಮತ್ತಷ್ಟು ದೊಡ್ಡದ. ಅದಕ್ಕೆ ಅವಕಾಶ ಕೊಡ್ಕೂರುದು ಅಂತಂದರೆ ಅಧಿಕಾರ ವಿಕೇಂದ್ರೀಕರಣ ಒಂದೇ ಮಾರ್ಗ. ಜನರ ಕೈಗೆ ಅಧಿಕಾರ ಹೋಗಬೇಕು. ಅದಿಲ್ಲ ಅಂದರೆ ಆ ಸರ್ಕಾರಿ ಕಚೇರಿಗಳಾದರೂ ಜನರ ಮನೆ ಬಾಗಿಲಿಗೆ ಹೋಗಬೇಕು. ಆ ದೃಷ್ಟಿಯಿಂದಲಾದರೂ ಕೂಡ ಬಹುತೇಕ ಆ ಪ್ರದೇಶದ, ಹಳೆ ಮೈಸೂರು ಪ್ರದೇಶದ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸಂಬಂಧಪಟ್ಟ ಬಹುತೇಕ ಖಾತೆಗಳಾದರೂ ಅಲ್ಲಿ ಹೋಗಲಿ, ಯಡಿಯೂರಪ್ಪ ಇದರಲ್ಲಿ ಯಶಸ್ವಿ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸಂವಾದದೊಂದಿಗೆ ನಾನು ಮತ್ತು ಗೌಡ್ರು ಮತ್ತೆ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ.